ಅನುರಾಧ 42 ವರ್ಷದ ವಿದ್ಯಾವಂತ ಮಹಿಳೆ, ವಿಧವೆ, ಸಾಂಸ್ಕೃತಿಕವಾಗಿ ಸಂಯಮಯುತ ಆದರೂ ಅಂತರಂಗದಲ್ಲಿ ಭಾವನೆಗಳ ಜಟಿಲತೆಗೆ ಸಿಕ್ಕಿಬಿದ್ದವರು. ವಿನಯ 28 ವರ್ಷದ ಯುವಕ, ಅನುಸ್ ಮಗಳ ಪತಿ, ಮನೋಹರ ವ್ಯಕ್ತಿತ್ವ, ಸಂಸ್ಕಾರ ಸಂಪನ್ನ, ಆದರೆ ಪ್ರೀತಿ ಮತ್ತು ಬಾಂಧವ್ಯದ ನಡುವಿನ ಗೊಂದಲದಲ್ಲಿ ಸಿಲುಕುವವನು. ಸುಚಿತಾ, ಅನುರಾಧಳ ಮಗಳು, ಪ್ರೀತಿ ಮತ್ತು ಪರಂಪರೆಯ ನಡುವೆ ತುಮುಲಕ್ಕೆ ಒಳಗಾದ ಯುವತಿ. ಅನುರಾಧ ತನ್ನ ಪತಿ ನಿಧನವಾದ ನಂತರ ಮಗಳನ್ನು ಹೊಸ ಜೀವನಕ್ಕೆ ಕಳುಹಿಸಿದ್ದರೂ ಮನಸ್ಸಿಗೆ ಖಾಲಿತನ ಇತ್ತು. ಮಗಳ ಮದುವೆಯ ನಂತರ ಮನೆಯೆಲ್ಲಾ ಹೊಟ್ಟಿಗೆ ಸಿಕ್ಕಿದ ಖಾಲಿತನವನ್ನು ಪೂರೈಸಲು ಅವಳ ಮದುವೆ ಜೀವನದ ಪುಟಗಳನ್ನು ಓದುತ್ತಿದ್ದಳು. ಆದರೆ ದಿನಗಳು ಕಳೆಯುತ್ತಾ ಹೋಗುತ್ತಿದ್ದಂತೆ ಅವಳ ಗಮನ ವಿನಯನತ್ತ ಸೆಳವುಗೊಂಡಿತು. ವಿನಯನ ಸಂತೋಷ, ಶ್ರದ್ಧೆ, ಸೌಜನ್ಯ ಅವೆಲ್ಲವೂ ಅನುರಾಧನ ಮನಸ್ಸನ್ನು ಶೀತ ಸ್ಪರ್ಶ ಮಾಡಿದಂತೆಯಾಯಿತು. ಪ್ರೀತಿಯನ್ನು ಪತಿ ಮರೆಸಿಕೊಂಡವಳಿಗೆ ಮಗಳ ಪತಿಯಲ್ಲಿಯೇ ಕಾಣಿಸುತ್ತಿದ್ದಳು. ಆದರೆ ಅದು ಅಸಾಧ್ಯ ಸಂಬಂಧ. ಒಂದು ದಿನ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಅನುರಾಧ ಅಳಿಯನಿಗೆ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಬೇಕು ಎಂದು ನಿರ್ಧರಿಸಿದ್ದಳು. ಆದರೆ ಎಷ್ಟೇ ಛಲ ಮಾಡಿದರೂ ಅವಳಲ್ಲಿ ಆತಂಕವಿತ್ತು. ಒಂದು ರಾತ್ರಿ ತಡವಾಗಿ ಮನಸ್ಸಿನ ತುಮುಲವನ್ನು ತಾಳಲಾರದಂತೆ ಅವಳು ವಿನಯನನ್ನು ಎದುರಿಸಿದಳು. ನಾನು ತಪ್ಪಾಗುತ್ತಿದ್ದೇನೆ, ಆದರೆ ಈ ಭಾವನೆ ನನ್ನ ಕೈಯಲ್ಲಿಲ್ಲಯೇ ಎಂದಳು ಕಣ್ಣೀರಿಂದ. ವಿನಯ ತಕ್ಷಣ ಹಿಂದಟ್ಟಿಕೊಂಡ. ಅತ್ತೆ, ನೀವು ನನಗೆ ತಾಯಿಯಂತೆ. ನಿಮ್ಮ ಮನಸ್ಸು ಸಂಕಟದಲ್ಲಿ ಸಿಕ್ಕಿಹಾಕಿಕೊಂಡಿದೆ. ನಿಮ್ಮಲ್ಲಿ ಆಹಿತವನ್ನು ನಾನು ನೋಡಬೇಡ. ಅನುರಾಧನಿಗೆ ತಕ್ಷಣ ಅರಿವಾಯಿತು, ಇದು ಪ್ರೀತಿ ಅಲ್ಲ, ಒಂಟಿತನದ ಕ್ರೂರ ಲೆಕ್ಕಾಚಾರ. ಆಕೆಗೆ ತಿಳಿಯಿತು, ತನ್ನ ಭಾವನೆಗಳು ತಾತ್ಕಾಲಿಕ ಭ್ರಮೆ. ಸುಚಿತಾ ಮತ್ತು ವಿನಯನ ಬಾಂಧವ್ಯದಲ್ಲಿ ಏನೋ ಪವಿತ್ರತೆಯಿದೆ. ತನ್ನ ಪ್ರೀತಿ ಅನ್ನಿಸಿದ್ದು ಪ್ರೀತಿ ಅಲ್ಲ, ಒಂಟಿತನ ಮತ್ತು ಭಾವನಾತ್ಮಕ ಅವಲಂಬನೆಯ ಬಲೆ. ಅವಳು ಹಿಂತಿರುಗಿದಳು, ತನ್ನ ಮನಸ್ಸನ್ನು ಹೊಸಪಡಿಸಲು ಪ್ರಯತ್ನಿಸಲು ನಿರ್ಧರಿಸಿ. ಈ ಕತೆ ನಮ್ಮ ಭಾವನೆಗಳ ತೀವ್ರತೆಯನ್ನು ಮತ್ತು ಅವು ಎಲ್ಲಿ ಹೋಗಬಹುದು ಎಂಬುದನ್ನು ತೋರಿಸುತ್ತದೆ. ಕೆಲವೊಮ್ಮೆ ಪ್ರೀತಿ ಅನಿವಾರ್ಯವಾಗಬಹುದು, ಆದರೆ ಅದರ ಮಿತಿಯ ಅರಿವು ನಮಗೆ ಸಮಾಜದಲ್ಲಿನ ನಮ್ಮ ಸ್ಥಾನವನ್ನು ಜಾಗೃತಗೊಳಿಸುತ್ತದೆ.